ಸದಾ ಕಾಲು ತಾಯಿ ಆಶೀರ್ವಾದ ಇರ್ತದೆ. ಅವ್ರು ಕೇಳಿದ್ದನ್ನು ಕೊಡ್ತಾಳೆ. ವಿಶೇಷವಾಗಿ ಇತ್ತಿತ್ತಲಾಗಿ ಮದುವೆಯ ವಿಶೇಷತೆ ಮತ್ತು ಮಾನಸಿಕವಾಗಿ ನೊಂದವರು ಇಂಥವ್ರು ಬರೋದೇ ಜಾಸ್ತಿ. ಅಂದರೆ ಸುಖ ಎಲ್ಲರಿಗೂ ಇದೆ, ಆದರೆ ಮಾನಸಿಕ ಒಬ್ಬರಿಗೂ ಶಾಂತಿ ಇಲ್ಲ. ಆ ಮಾನಸಿಕ ಶಾಂತಿ ಇದ್ದಾಗ ಮಾತ್ರ ನಾವು ಬದುಕಲಿಕ್ಕೆ ಆಗ್ತದೆ, ಎಲ್ಲರೂ ಆಗೋದಿಲ್ಲ. ಯಾರು ಎಷ್ಟೇ ದುಡ್ಡು ಇರ್ಬೋದು, ಏನಿರ್ಬೋದು, ಆದರೆ ಮನಸ್ಸಿನಲ್ಲಿ ಅವನಿಗೆ ಶೋಭೆ ಇದೆ ಅಂತ ಆದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ಡಾಕ್ಟರ್ ಕೊಡುವಂಥ ಔಷಧ ಅಲ್ಲ, ನಾವು ಮಾನಸಿಕವಾದಂಥ ಶಾಂತಿ. ಆ ಶಾಂತಿ ಇದ್ದಾಗ ಮಾತ್ರ ನಮಗೆ ಜೀವನ ಮಾಡಲಿಕ್ಕೆ ಅನುಕೂಲ ಆಗಿದೆ. ಅದೆಲ್ಲವನ್ನು ಆ ತಾಯಿ ಕೊಡ್ತಾಳೆ. ಮೊದಲನೇದಾಗಿ ತ್ರಿಕಾಲ ಪೂಜೆ, ತಾಯಿ ಭುವನೇಶ್ವರಿ ಕನ್ನಡಾಂಬೆ ಅಂತ ಕರೀತಾರೆ. ಅಂದರೆ ಈ ಕರ್ನಾಟಕದಲ್ಲಿ ಭುವನೇಶ್ವರಿಯ ಒಂದು ದೇವಾಲಯ ಇದ್ದಿದ್ದು ಇದೊಂದೇ. ಮತ್ತೊಂದಿದೆ ಹಂಪೆಯ ಹೊರಭಾಗದಲ್ಲಿದೆ ಭುವನೇಶ್ವರಿ ಪ್ರತಿಷ್ಠೆ ಮಾಡಿದ್ದು. ಇಲ್ಲಿ 2 ವರ್ಷಗಳ ಹಿಂದೆ ಆದಂಥ ಒಂದು ಕಥೆಯನ್ನು ಹೇಳ್ತೇನೆ ನನಗೆ. ಅಂದರೆ ವಸುಧಾ ದಂಪತಿಗಳು ಅಂತ ಅವರು ಬೆಂಗಳೂರಿನಲ್ಲಿದ್ದವರಾಗಿದ್ದರು, ಇಂಜಿನಿಯರು. ಅವರಿಗೆ ಇಂದು ನಾವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿರುವಂತಹ ಭುವನೇಶ್ವರಿ ಮಾತಾ ದೇವಾಲಯಕ್ಕೆ ಬಂದಿದ್ದೇವೆ. ಹಾಗಾಗಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ವೀಕ್ಷಕರೇ, ಇಂದು ನಾವು ಈ ದೇವಾಲಯದ ಮಾಹಿತಿ ಹಾಗೂ ಇದರ ರಚನೆ ಹಾಗೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕನ್ನಡದ ಯಾವುದೇ ಕಾರ್ಯಕ್ರಮಗಳು ಕೂಡ ತಾಯಿ ಭುವನೇಶ್ವರಿಯ ಸ್ಮರಣೆಯಿಲ್ಲದೆ ನಡೆಯುವುದಿಲ್ಲ. ಹಾಗಿದ್ದು ಭುವನೇಶ್ವರಿಗಾಗಿ ಕರ್ನಾಟಕದಲ್ಲಿರುವುದು ಮಾತ್ರ ಒಂದೇ ದೇವಾಲಯ. ಅದು ಎಲ್ಲಿದೆ, ಅದರ ವಿಶೇಷತೆ ಏನು ನೋಡೋಣ. ಕನ್ನಡದ ಭಾಷಣಗಳೆಲ್ಲವೂ ಜೈ ಭುವನೇಶ್ವರಿ ಎಂದೇ ಅಂತ್ಯವಾಗುತ್ತವೆ. ಕನ್ನಡದ ಕಾರ್ಯಕ್ರಮಗಳು ಭುವನೇಶ್ವರಿ ಪೂಜೆಯೊಂದಿಗೆ ಆರಂಭವಾಗುತ್ತವೆ. ತಾಯಿ ಭುವನೇಶ್ವರಿ ದೇವಿಯು ಕರ್ನಾಟಕದ ಮಾತೆ, ನಮ್ಮ ರಾಜ್ಯದ ಭಾಷೆಯ ತಾಯಿ. ಹಾಗಿದ್ದು ಇಡೀ ಕರ್ನಾಟಕದಲ್ಲಿ ಆಕೆಗೆ ಅರ್ಪಿತವಾಗಿರುವ ದೇವಾಲಯ ಇರುವುದು ಒಂದೇ. ಈ ದೇವಾಲಯವು ಶ್ರೀಮಂತ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಇದು ಕದಂಬ ಆಡಳಿತಗಾರರು ಭುವನೇಶ್ವರಿ ದೇವಿಯ ದೇವಾಲಯವನ್ನು ನಿರ್ಮಿಸುವ ಕಲ್ಪನೆಯಾಗಿತ್ತು. ಆದರೆ ಅವರು ಹೊರಗೆ ಹೋಗಲು ಸಾಹಸ ಮಾಡಲಿಲ್ಲ. 1692ರಲ್ಲಿ ಬಿಳಿಗಿ ರಾಜವಂಶದ ಕೊನೆಯ ದೊರೆ ಬಸವೇಂದ್ರನು ಭುವನಗಿರಿಯಲ್ಲಿ ಭುವನೇಶ್ವರಿ ದೇವಿ ದೇವಾಲಯವನ್ನು ನಿರ್ಮಿಸಿದನು. ಇದು ಕನ್ನಡ ಭಾಷೆ ಮತ್ತು ಕನ್ನಡಿಗರ ದೇವತೆಯನ್ನು ಉನ್ನತೀಕರಿಸುತ್ತದೆ. ಭುವನಗಿರಿ ಪ್ರದೇಶವು ಹೆಚ್ಚಾಗಿ ಹವ್ಯಕ ಸಮುದಾಯದವರಿಂದ ಕೂಡಿದ್ದು, ಆ ಸಮುದಾಯಕ್ಕೆ ಸೇರಿದ ಜನರು ದೇವಾಲಯದ ಎಲ್ಲ ದೈವಿಕ ಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತಾರೆ. ಇಡೀ ಕರ್ನಾಟಕದಲ್ಲಿ ಕನ್ನಡ ಮಾತೆ ಭುವನೇಶ್ವರಿ ದೇವಿಗೆ ಮೀಸಲಾಗಿರುವ ಏಕೈಕ ದೇವಾಲಯ ಭುವನಗಿರಿ. 3 ಶತಮಾನಗಳಷ್ಟು ಹಳೆಯದಾದ ಈ ದೇವಾಲಯವು ಭುವನಗಿರಿಯ ತಪ್ಪಲಲ್ಲಿದ್ದು 350 ಮೆಟ್ಟಿಲುಗಳ ಮೇಲೆ ಹತ್ತಿ ಹೋದರೆ ತಲುಪಬಹುದು. ಸಿದ್ದಾಪುರ ತಾಲೂಕಿನಲ್ಲಿರುವ ಭುವನಗಿರಿಯು ಹಚ್ಚ ಹಸಿರಿನಿಂದ ಆವೃತವಾಗಿದ್ದು, ಭುವನೇಶ್ವರಿ ದೇವಾಲಯವು ಪ್ರಕೃತಿ ಹಾಗೂ ಆಧ್ಯಾತ್ಮಿಕ ಉತ್ಸಾಹಿಗಳಿಗೆ ಮೆಚ್ಚುವ ಸ್ಥಳವಾಗಿದೆ. ಭುವನೇಶ್ವರಿ ದೇವಿಯನ್ನು ಎಲ್ಲಾ ದಿನಗಳಲ್ಲಿಯೂ ಸಂಪೂರ್ಣ ಆಚರಣೆಗಳು ಮತ್ತು ಮಂತ್ರಗಳ ಪಠಣದೊಂದಿಗೆ ಪೂಜಿಸಲಾಗುತ್ತದೆ. ಶಿಲೆಗಳಿಂದ ಭುವನೇಶ್ವರಿ ದೇಗುಲ ನಿರ್ಮಾಣ. ಭುವನೇಶ್ವರಿಯ ದೇಗುಲವನ್ನು ಶಿಲೆಗಳಿಂದ ನಿರ್ಮಿಸಲಾಗಿದೆ. ದೇಗುಲದ ಒಳಕಂಬಗಳು ಆಕರ್ಷಕ ಕೆತ್ತನೆಯನ್ನು ಹೊಂದಿದ್ದು, ದೇವಾಲಯದ ಛಾವಣಿಯಲ್ಲಿ ಅಷ್ಟದಿಕ್ಕುಗಳ ಸಂಕೇತ, ಅನೇಕ ಅವತಾರಗಳ ಸನ್ನಿವೇಶ ಹಾಗೂ ಕುಸೂರಿ ಕೆತ್ತನೆಗಳನ್ನು ಮಾಡಲಾಗಿದೆ. ದೇವಾಲಯದ ಅಕ್ಕಪಕ್ಕದಲ್ಲಿ ನಂದೀಶ್ವರ, ರಂಗನಾಥ ಮುಂತಾದ ವಿಗ್ರಹಗಳು ಸೂಕ್ಷ್ಮ ಕೆತ್ತನೆಯ ಸಾಕ್ಷಿಯಾಗಿ ಆಕರ್ಷಿಸುತ್ತವೆ. ಭುವನೇಶ್ವರಿಯ ಎದುರು ಶ್ರೀದೇವಿಯ ವಾಹನ ಸಿಂಹದ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಕದಂಬರ ಕಾಲದಿಂದಲೇ ಭುವನೇಶ್ವರಿಯು ನಾಡಿನ ಅಧಿದೇವತೆ ಎಂದು ಕರೆಯಲಾಗುತ್ತಿದೆ. ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನು ನಮ್ಮ ಅರ್ಚಕರಿಂದ ಪಡೆದುಕೊಳ್ಳೋಣ. ಅರ್ಚಕರೇ, ತಮ್ಮ ಹೆಸರನ್ನು ಹೇಳಿ ಹಾಗೂ ಈ ದೇವಾಲಯದ ಮಹಿಮೆ ಹಾಗೂ ಚರಿತ್ರೆ ಬಗ್ಗೆ ಹೇಳಿಕೊಟ್ರೆ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಸಹಾಯವಾಗುತ್ತದೆ. ಶುಭವಾಗಲಿ. ಭಕ್ತಾದಿಗಳಿಗೆ ಸದಾಕಾಲವು ತಾಯಿ ಭುವನೇಶ್ವರಿ ಸುಖ ಸೌಖ್ಯ ಶಾಂತಿಯನ್ನು ಕೊಡಲಿ ಅಂತ ನಾವು ಹಾರೈಸ್ತೇವೆ. ನಮ್ಮ ಹೆಸರು ಶ್ರೀಧರ್ ಭಟ್ ಅಂತ, ಭುವನಗಿರಿ ಅರ್ಚಕರು. ಇದು ನಮ್ಮ ಕುಟುಂಬದಿಂದ ಬಂದಂತಹ ಅರ್ಚಕತನ, ಅಂದರೆ ತಂದೆ ಅಜ್ಜ ಮುತ್ತಜ್ಜವರಿಂದ ಬಂದಂತಹ ಅರ್ಚಕತನ. ನಾನು ಸದ್ಯದಲ್ಲಿ ಈಗ ಸುಮಾರು 40 ವರ್ಷದಿಂದ ನಾನು ಒಬ್ಬನೇ ಅರ್ಚಕತನವನ್ನು ಮಾಡ್ತಾ ಇದ್ದೇನೆ, ತಂದೆ ತೀರಿದ ನಂತರ. ಹಾಗೆ ತಾಯಿ ಭುವನೇಶ್ವರಿ ಭುವನಗಿರಿ ವಾಸಿ ಭುವನಾಸುರ ಮರ್ದಿನಿ ಅಂತ ಪ್ರತೀತಿ ಉಂಟು. ಅಂದರೆ ಭುವನಗಿರಿ ವಾಸಿ ಭುವನೇಶ್ವರಿ ಭುವನಾಸುರಿ ಮರ್ದಿನಿ ಅಂತ ಸದಾಕಾಲವು ಮೊದಲಿಂದ ನಡೆದುಕೊಂಡಂತಹ ಪ್ರತೀತಿ. ಹಾಗೆ ಮೊದಲನೇದಾಗಿ ತ್ರಿಕಾಲ ಪೂಜೆ, ತಾಯಿ ಭುವನೇಶ್ವರಿ ಕನ್ನಡಾಂಬೆ ಅಂತ ಕರೀತಾರೆ. ಅಂದರೆ ಈ ಕರ್ನಾಟಕದಲ್ಲಿ ಭುವನೇಶ್ವರಿಯ ಒಂದು ದೇವಾಲಯ ಇದ್ದಿದ್ದು ಇದೊಂದೇ. ಮತ್ತೊಂದಿದೆ ಹಂಪೆಯ ಹೊರಭಾಗದಲ್ಲಿದೆ ಭುವನೇಶ್ವರಿ ಪ್ರತಿಷ್ಠೆ ಮಾಡಿದ್ದು.
ಇಲ್ಲಿ ತ್ರಿಕಾಲ ಪೂಜೆ ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಪೂಜೆ ಆಗಬೇಕು. ಅದಕ್ಕೆ ವಿಶೇಷವಾಗಿ ಅಂದ್ರೆ ಇಲ್ಲಿಂದ ಸಾಮಾನ್ಯವಾದ 300 ಮೆಟ್ಲುಗಳ ಕೆಳಗೆ ಇರುವಂತಹ 1 ಎಕರೆ 2 ಗುಂಟೆ ಇರುವಂತಹ ತಟಾಕ ಅಂದ್ರೆ ಕೆರೆ. ಆ ಕೆರೆಯಿಂದ ಪ್ರತಿ ದಿವಸ ಒಂದು ಕೂಡ ನೀರನ್ನು ತಂದು ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಅಂದ್ರೆ ಸದಾ ಕಾಲ ಒಬ್ಬ ಕೆಲಸವನ್ನು ಮಾಡಲೇಬೇಕು ದೇವರಿಗೆ. ಆ ನೀರಿಂದ ಮತ್ತೆ ಇಲ್ಲೆಲ್ಲೂ ನೀರಿನ ಇದಿಲ್ಲ, ಎತ್ತರವಾದ ಪರ್ವತ ಅದಕ್ಕಾಗಿ ನೀರಿನ ಆಶಯ ಇಲ್ಲ. ಅಂದ್ರೆ ಈಗ ವಿಶೇಷವಾಗಿ ಹೊರಗಿನ ಕೆಲಸಕ್ಕೆಲ್ಲ ಪಂಪ್ನಿಂದ ಬೋರ್ವೆಲ್ ಮಾಡಿದ್ದಾಗಿದೆ. ಆದ್ರೆ ದೇವರಿಗೆ ಪ್ರತಿ ದಿವಸ ಆ ನೀರೇ ಆಗ್ಬೇಕು. ಹಾಗೆ ತ್ರಿಕಾಲ ಪೂಜೆ ಅಂದ್ರೆ ಆಗಮೋಕ್ತವಂತಹ ಪೂಜೆ. ಇಲ್ಲಿ ಪ್ರತಿ ದಿವಸ ತ್ರಿಕಾಲ ಪೂಜೆ ನಡೆಯುತ್ತದೆ. ಹಾಗೆ ತಾಯಿಗೆ ಕ್ಷೀರ ನೈವೇದ್ಯ, ಅನ್ನ ನೈವೇದ್ಯ, ಪಾಯಸ ನೈವೇದ್ಯ, ಹೀಗೆ ಮಂಗಳಾರತಿ ಪ್ರತಿದಿನದಂದು ಇರುವಂತಹ ಕಾರ್ಯಕ್ರಮ. ವಿಶೇಷವಾಗಿ ತಾಯಿಯು ಕೇಳಿದ್ದನ್ನು ಕೊಡ್ತಾಳೆ ಅನ್ನೋದು ಪ್ರತೀತಿ. ಅಂದ್ರೆ ಕುಪುತ್ರೋ ಜಾಯೇತಃ ಕುಚದಪಿ ಕುಮಾತಾನ ಭವತಿ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟುವುದು, ಅದು ಕೆಟ್ಟ ತಾಯಿಯಿಂದ ಹುಟ್ಟೋದಿಲ್ಲ. ಹಾಗೆ ಶ್ರದ್ಧಾ ಮತ್ತು ಭಕ್ತಿಯಿಂದ ನಾವು ಮನಸ್ಸಿನಲ್ಲಿ ಕೇಳಿದ್ದನ್ನು ತಾಯಿ ಕೊಡ್ತಾಳೆ. ಅದಕ್ಕೆ ನಮಗೆ ನಿದರ್ಶನ ಉಂಟು, ನಮಗೂ ಅದ್ರ ಬಗ್ಗೆ ಹೆಮ್ಮೆ ಉಂಟು, ಭಕ್ತಾದಿಗಳಿಗೂ ಆ ಬಗ್ಗೆ ಭಾವನೆ ಉಂಟು. ಅಂದ್ರೆ ಇಲ್ಲಿದ್ದಾರೆ ಹೋಗ್ತಾಳೆ ಇವರಿಗೆ ಅದೇ ಅಂದ್ರೆ ಭಕ್ತರು ಯಾಕೆ ಬರ್ತಾರೆ ಅಂತ ಮನಸ್ಸಿನ ತಾಯಿ ಕೊಡ್ತಾಳೆ. ಅದಕ್ಕಾಗಿ ನಾವು ಇಲ್ಲಿ ಬರ್ತೇವೆ. ದೇವಿಯಿಂದ ದೇವಿನ ಆರಾಧನೆ ಮಾಡಿ ಅದರಿಂದ ನಮ್ಗೆ ಬೇಕಂತ ಯಾವುದೇ ಒಂದು ಕಾಮನೆ ಇದ್ರು ಸಹ ತಾಯಿ ಕೊಡ್ತಾಳೆ ಅಂತ ಪ್ರತೀತಿ. ಯಾಕಂದ್ರೆ ಈಗ ಇವಾಗ ಒಂದು ಹೇಳ್ಬೇಕಾದ್ರೆ ಈ ಸದ್ಯ ನನಗೆ ಮೊದಲಿಂದ ಬಂದಿದೆ, ಭಕ್ತ ಬರ್ತಾ ನಮ್ಮ ಮೇಲಿನ ಅಭಿಮಾನ, ತಾಯಿ ಮೇಲಿನ ಭಕ್ತಿ. ಆದ್ರೆ ಈಗ 2 ವರ್ಷಗಳ ಹಿಂದೆ ಆದಂತ ಒಂದು ಕಥೆಯನ್ನು ಹೇಳ್ತೇನೆ ನನಗೆ. ಅಂದ್ರೆ ವಸುಧಾ ದಂಪತಿಗಳು ಅಂತ ಒಬ್ಬರು ಬೆಂಗಳೂರಿನಲ್ಲಿ ಇದ್ದವರಾಗಿದ್ರು, ಇಂಜಿನಿಯರು. ಅವರಿಗೆ ಮಾನಸಿಕವಾಗಿ ಬಹಳ ಕ್ಲೇಶ ಆಗಿತ್ತು. ಎಲ್ಲಿ ಹೋಗಿ ಕೇಳಿದ್ರು, ನಿಮ್ಮದಂತ ಆರಾಧ್ಯ ಕೈ ತಪ್ಪಿದೆ, ಆರಾಧ್ಯ ದೇವತೆಯನ್ನು ನೀವು ತೃಪ್ತಿಪಡಿಸಿದ್ರೆ ಅದಕ್ಕೆ ಇವರಿಗೆ ಸರಿಯಾಗಿ ಡಾಕ್ಟರ್ ಯಾರು ಕೇಳಿದ್ರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ. ಏನಿದ್ರು ನಿಮ್ಮ ಮಾನಸಿಕವಾಗಿ ಏನೋ ಇದೆ, ನಮ್ಮಿಂದ ಔಷಧಿ ಇಲ್ಲ ಅಂತ. ಅವ್ರು ಬಂದು ಕೇಳಿದ್ರು, ಹೀಗಾಗಿ ನಾವು ಹೊರಗಡೆ ಕೇಳಿದ್ದೇವೆ, ತಾಯಿ ಭುವನೇಶ್ವರಿ ನಮ್ಮ ಗುರುದೇವರು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಿಮ್ಮಿಂದ ಏನು ಉಪಕಾರ ಆಗ್ತದೆ ಮಾಡ್ತೇವೆ. ಮೊದಲನೇದಾಗಿ ನಾವು ಇವತ್ತು ದಿವಸ ದೇವರನ್ನು ನಮ್ಮದಂತ ಗುರುದೇವರು ಅಂತ ಸ್ವೀಕಾರ ಮಾಡ್ತೇವೆ. ಅವರು ಬಂದು ಮರ್ತು ಹೋಗಿದೆ ಅವರಿಗೆ. ಆದರೆ ಅವರಿಗೆ ಸೌಖ್ಯ ಆಗಬೇಕು ಅಂತಾದ್ರೆ ತಾಯಿ ಭುವನೇಶ್ವರಿ ಆಶೀರ್ವಾದ ಬೇಕು, ಅಮ್ಮ ಭುವನೇಶ್ವರಿ. ಹಾಗೆ ಎಲ್ಲಿ ಬಂದು ಕೇಳಿದಂತಹದ್ರಲ್ಲಿ ಅದಕ್ಕೆ 12 ಪಾರಾಯಣ, ಆಮೇಲೆ ಪೂಜೆ, ದುರ್ಗಾ ಶಾಂತಿ ಹೀಗೆ ಮಾಡಿಕೊಟ್ಟು 1.5 ವರ್ಷದೊಳಗೆ ಕಂಪ್ಲೀಟ್ ಆಗಿದೆ. ಏನೂ ಇಲ್ಲ. ಅವಳು ಆ ಹೆಂಗಸು ಅವಳು ಹೇಳುವ ಹಂಗಿಲ್ಲ. ವಸುಧಾ ಅಂತ ನಾನು ನಿದರ್ಶನ ಕೊಡ್ತೇನೆ. ಈಗ ಇದ್ದಾರೆ, ಬರ್ತಾರೆ, ಪ್ರತಿ ತಿಂಗಳು ಬಂದು ಹೋಗ್ತಾರೆ, ಬೆಂಗಳೂರಿನಿದ್ದಾರೆ, ಬರ್ತಾರೆ. ಹಾಗೆ ಆ ಮಾನಸಿಕವಾಗಿ ಜೀವಂತ ಶವ ಆಗಿದ್ದಳು. ಮತ್ತೇನಿಲ್ಲ, ಮಾತಾಡೋದಿಲ್ಲ, ಏನಿಲ್ಲ, ಜೀವಂತ ಶವ ಹಿಟ್ಟೊಟ್ಟಿಗಿದ್ದಳು. ಈಗ ಕಂಡಿದ್ದು ಊಟ ಗಂಡೆ ಹೇಳ್ದಂಗೆ ಕೇಳ್ತು, ಊಟ ಮಾಡೋದು ಇಲ್ಲೋದು ಇಲ್ಲ. ಹಾಗೆ ಅಂಥವಳನ್ನು ನಾನು ದರ್ಶನ ಹೇಳ್ತೇನೆ. ಬಂದರೆ ನಾನು ಅದನ್ನೇ ಉದಾಹರಣೆ ಕೊಡ್ತೇನೆ. ಇಂಥ ವ್ಯಕ್ತಿಯನ್ನು ನೋಡಿ ತಾಯಿಯಲ್ಲಿ ಎಷ್ಟು ಸಿಗ್ತದೆ, ಯಾರು ಡಾಕ್ಟರ್ ಏನು ಮಾಡ್ಲಿಕ್ಕೂ ಇಲ್ಲ, ಅವರಿಗೆ ಏನು ರೋಗ ಇಲ್ಲ ಮಾನಸಿಕವಾಗಿ. ಹಾಗೆ ಆ ನಿದರ್ಶನದ ಕಾರಣಕ್ಕಾಗಿ ಪ್ರತಿ ದಿವಸ ತ್ರಿಕಾಲ ಪೂಜೆ, ಬೆಳಿಗ್ಗೆ ದುರ್ಗಾ ಪಾರಾಯಣ, ಚಂಡಿ ಶಕ್ತಿ ಪಾರಾಯಣ, ಕುಂಕುಮಾರ್ಚನೆ, ಉಡಿ ತುಂಬೋದು, ಆಮೇಲೆ ದೇವರಿಗೆ ಶ್ರೀಯನ್ನು ಮುಗಿಸುವ, ಮನಸ್ಸಿನ ಕಾಮನೆಗಾಗಿ, ಮದುವೆಗಾಗಿ, ಇಂಥ ರೋಗ ಪರಿಹಾರಕ್ಕಾಗಿ ಇಂತಿಂಥ ಶ್ಲೋಕಗಳನ್ನು ಹಚ್ಚಿ ಪಾರಾಯಣ ಮಾಡಬೇಕು. ಚಂಡಿ ಮಲ್ಲ ಪಾರಾಯಣ ಮಾಡಬೇಕು, ಆರತಿ, ಆಮೇಲೆ ವಿಶೇಷವಾಗಿ ಚಂಡಿ ಹೋಮ, ತುಲಾಭಾರ. ಇವತ್ತೇ ನೀವು ನೋಡಿದ್ರಲ್ಲ, ತುಲಾಭಾರ ಮಾಡಿಸಿದವರು ಹಾಗೆ ಹೇಳ್ಕೊಂಡಿದ್ದೆ. ತುಲಾಭಾರ, ಚಂಡಿ ಹೋಮ, ಇನ್ನಿತರೆ ಅನೇಕ ಮನಸ್ಸಿನ ಕಾಮನೆಗಾಗಿ ಯಾವ್ದು ಬೇಕು ಅಂತ ಕೇಳ್ಕೊಂಡು ಹೋಗ್ತಾರೆ, ಹರಕೆಯನ್ನು ಮಾಡ್ತಾರೆ. ವಿಶೇಷವಾಗಿ ಮದುವೆಗಾಗಿ ಹೆಣ್ಣಿನವರು ಮತ್ತು ಗಂಡಿನವರು ಬರ್ತಾರೆ. ಈಗ ಹೆಣ್ಣುಮಕ್ಕಳು ಮತ್ತು ಗಂಡು ಎಲ್ಲ ಕುಡಿತಾರೆ, ಆದ್ರೆ ಒಬ್ಬರೊಬ್ಬರು ಹೊಂದಾಣಿಕೆ ಆಗೋದಿಲ್ಲ. ಇಲ್ಲಿ ಬಂದು ಹರಕೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಅವರದಂಥ ಕಾಮನೆಗಾಗಿ ಮದುವೆ ಅವರಿಗೆ ಇಚ್ಛಿಸಿಕೊಡ್ತಾಳೆ. ತಾಯಿಯ ಆಶೀರ್ವಾದ ಅನ್ನೋದು ಸದಾಕಾಲ ಇದೆ. ಪ್ರತಿ ದಿವಸ ಪೂಜೆಗಾಗಿ ಜನರು ಭಕ್ತಾದಿ ಬರ್ತಾರೆ, ಕುಂಕುಮಾರ್ಚನೆ ಮಾಡ್ತಾರೆ, ಚಂಡಿ ಪಾಠವನ್ನು ಮಾಡ್ತಾರೆ, ತುಲಾಭಾರವನ್ನು ಮಾಡ್ತಾರೆ, ಇನ್ನಿತರ ಎಲ್ಲ ಮಾಡ್ತಾರೆ. ಇದೆಲ್ಲ ಕಾಮನೆಯಿಂದ ಆ ತಾಯಿಯ ಆಶೀರ್ವಾದ ನಮಗೆ. ಮೊದಲನೇದಾಗಿ ಮನಸ್ಸಿನಲ್ಲಿ ಶ್ರದ್ಧೆ ಬೇಕು, ಭಕ್ತಿ ಬೇಕು, ಮಾನಸಿಕವಾದಂಥ ಒಳ್ಳೆಯದಂತ ಮನಸ್ಸು ಬೇಕು. ಆ ಮನಸ್ಸಿದ್ದಾಗ ಮಾತ್ರ ನಾವು ಆ ತಾಯಿಯನ್ನು ಹೋಲಿಸ್ಕೊಳ್ಳಿಕ್ಕೆ ಆಗ್ತದೆ. ಅದು ನಮಗೆ ನಿದರ್ಶನ. ಅಂದ್ರೆ ಮೊದಲನೇದಾಗಿ ವಿಶೇಷವಾದಂಥ ಕಾರ್ಯಕ್ರಮ ಚೇತಶುದ್ಧ ಪಾಠ, ವಿಶೇಷವಾದಂಥ ಪೂಜೆ, ಆಮೇಲೆ ವೈಶಾಖ ಬೌಳ ಅಮಾವಾಸ್ಯೆ ವಾರ್ಷಿಕವಾಗಿ ಚಂಡಿ ಹೋಮ, ವಿಶೇಷ ಅಂತ ವಸಂತೋತ್ಸವ ಅಂತ ಕರೀತಾರೆ, ಅದನ್ನು ಮಾಡ್ತೇವೆ. ಆಮೇಲೆ ಚೌತಿ ಹಬ್ಬದಲ್ಲಿ ಸ್ವರ್ಣಗೌರಿ ವ್ರತ, ವಿನಾಯಕ ವ್ರತ, ಆಮೇಲೆ ನವರಾತ್ರಿಯಲ್ಲಿ ಪಾಠ್ಯದಿಂದ ದಶಮಿಯವರೆಗೆ ಪ್ರತಿನಿತ್ಯ ತ್ರಿಕಾಲದ ಪೂಜೆ, ವಿಶೇಷವಾದಂಥ ಉತ್ಸವ ಅಂದ್ರೆ ಬೆಳಿಗ್ಗೆ ಪೂಜೆ, ಆಮೇಲೆ ಮಧ್ಯಾಹ್ನ ಮಹಾಮಂಗಳಾರತಿ, ಸಾಯಂಕಾಲ ಸಂಗೀತೋತ್ಸವ, ರಾತ್ರಿ 8:30 ವಿಶೇಷವಾದಂಥ ಮಂಗಳಾರತಿ ಅಂದ್ರೆ ರಾತ್ರಿ ವಿಶೇಷ ಪೂಜೆ. ಆ ಪೂಜೆ ನಡೀತಾ ಇರ್ತದೆ. ಸಾವಿರಾರು ಭಕ್ತಾದಿಗಳು ಸೇರ್ತಾರೆ. 9 ದಿವಸ ಪೂಜೆ, ದಶಮಿ ದಿವಸ ವಿಜಯೋತ್ಸವ ಅಂತ ಆಯುಧ ಪೂಜೆಯನ್ನು ಮಾಡಿ, ಬನ್ನಿ ಪೂಜೆಯನ್ನು ಮಾಡಿ ಪ್ರಸಾದ ಸ್ವೀಕಾರವನ್ನು ಮಾಡ್ತಾರೆ ಭಕ್ತಾದಿಗಳು ಬಂದು. ಹಾಗೆ ಮಾಘ ಶುದ್ಧ ದ್ವಾದಶಿಯಿಂದ ಬಹುಳ ವಿತಿಗೆಯವರೆಗೆ 6 ದಿವಸಗಳ ಕಾಲ ರಥೋತ್ಸವ, ಮಾಘ ಶುದ್ಧ ಹುಣ್ಣಿಮೆ ಎಂದು ಮಹಾರಥೋತ್ಸವ ಅಂತ ಕರೀತಾರೆ. ಅವತ್ತಿನ ದಿವಸ ಎಷ್ಟು ಭಕ್ತರು ನಮಗೆ ಗೊತ್ತಿಲ್ಲ, ಸಾಮಾನ್ಯವಾಗಿ ಈ ಶಿಬಿಲಿರಂತ ಸಾಮಾನ್ಯವಾದ ಜನಪ್ರತಿಯೊಬ್ಬರು ಮನೆಗೆ ಒಬ್ಬರಂತೆ ಬಂದು ಹೋಗ್ತಾರೆ. ಬಂದು ತಾಯಿಯ ಆಶೀರ್ವಾದ ಪಡಿತಾರೆ. ಅಂದ್ರೆ ರಥದ ಹಗ್ಗವನ್ನು ಒಬ್ಬರಾರು ಬಂದು ಹಿಡಿದು ಹೋಗ್ತಾರೆ. ಅಂದ್ರೆ ತಾಯಿಯ ಒಂದು ಆಶೀರ್ವಾದ ಬೇಕು ಅಂತ. ಅಂದ್ರೆ ನಮ್ಮದ ಅಂತ ತಾಯಿಯನ್ನು ರಥದಲ್ಲಿ ಕುಂಡಿಸಿಕೊಂಡು ಎಳೆಯುವಂತ ಒಂದು ಭಕ್ತಿ, ವಿಶೇಷವಾದಂಥ ಭಕ್ತಿ. ಆ ವಿಶೇಷದಿಂದ ಬಂದು ಅವತ್ತಿನ ದಿವಸ ಬಂದು ತಮ್ಮದ ಅಂತ
ರೆಕ್ಕೆ ಹರಗಳನ್ನು ಇರಿಸ್ಕೊಂಡು ಹೋಗ್ತಾರೆ. ಹಾಗೆ ಮತ್ತು ಆಮೇಲೆ ಇನ್ನಿತರ ವ್ಯವಹಾರಗಳು ಸದಾ ಕಾಲ ತಾಯಿ ಆಶೀರ್ವಾದ ಇರ್ತದೆ. ಅವ್ರು ಕೇಳಿದ್ದನ್ನು ಕೊಡ್ತಾಳೆ. ವಿಶೇಷವಾಗಿ ಇತ್ತಿತ್ತಲಾಗಿ ಮದುವೆಯ ವಿಶೇಷತೆ ಮತ್ತು ಮಾನಸಿಕವಾಗಿ ನೊಂದವರು ಇಂಥವ್ರು ಬರೋದೇ ಜಾಸ್ತಿ. ಅಂದರೆ ಸುಖ ಎಲ್ಲರಿಗೂ ಇದೆ, ಆದರೆ ಮಾನಸಿಕ ಒಬ್ಬರಿಗೂ ಶಾಂತಿ ಇಲ್ಲ. ಆ ಮಾನಸಿಕ ಶಾಂತಿ ಇದ್ದಾಗ ಮಾತ್ರ ನಾವು ಬದುಕಲಿಕ್ಕೆ ಆಗ್ತದೆ, ಎಲ್ಲರೂ ಆಗೋದಿಲ್ಲ. ಯಾರು ಎಷ್ಟೇ ದುಡ್ಡು ಇರ್ಬೋದು, ಏನಿರ್ಬೋದು, ಆದರೆ ಮನಸ್ಸಿನಲ್ಲಿ ಅವನಿಗೆ ಕ್ಷೋಭೆ ಇದೆ ಅಂತ ಆದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ಡಾಕ್ಟ್ರು ಕೊಡುವಂಥ ಔಷಧ ಅಲ್ಲ, ನಾವು ಮಾನಸಿಕವಾದಂಥ ಶಾಂತಿ. ಆ ಶಾಂತಿ ಇದ್ದಾಗ ಮಾತ್ರ ನಮಗೆ ಜೀವನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೆಲ್ಲವನ್ನು ಆ ತಾಯಿ ಕೊಡ್ತಾಳೆ. ಇದರಿಂದ ನಮಗೋ ನಿಮಗೋ ಜಗತ್ತು ಕಲ್ಯಾಣ ಆಗಲಿ ಅಂತ ನಾವು ಹಾರೈಕೆಯನ್ನು ಮಾಡ್ತೇವೆ. ಈಗ ನಮ್ಮ ಪುನೀಶ್ವರಿಯ ಪೂರ್ಣಾಂಕ ಪ್ರಾಪ್ತ ನಿಮಗೂ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಕೆಯನ್ನು ಮಾಡ್ತೇವೆ.